ಇನ್ಮ್ಯಾಗ ಹುಡುಗರ್ಗ ಗೋಲಾ ತಿನ್ನಕ ಬ್ಯಾಡ್ ಅನ್ನಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಮನ್ಯಾಗ ಗೋಲಾ ತಯಾರಿಸಿ ತಿನ್ನಿಸ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಬರ್ರಿ, ಇವತ್ತು ಭಾಳ ರುಚಿಯಾಗಿರುವಂಥ ಗೋಲಾ ಸಿರಪ್ ಮನ್ಯಾಗ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಇದರಿಂದ ನೀವು ಗೋಲಾ ತಯಾರಿಸ್ಬೋದು ಮತ್ತು ಜ್ಯೂಸ್ ಸಹ ತಯಾರಿಸ್ಕೊಂಡು ಕುಡಿಬೋದು. ಒಮ್ಮೆ ತಯಾರಿಸಿ ತಿಂಗಳಗಟ್ಟಲೆ ಸ್ಟೋರ್ ಮಾಡಿರಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಗೋಲಾ ಸಿರಪ್ ಮತ್ತು ಗೋಲಾ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ತಯಾರ್ಸಕ್ಕೆ ಮೇನ್ ನಮ್ಗೆ ಇಲ್ಲಿ ಕಲರ್ ಬೇಕಾಕತಿ. ಇದು ಫುಡ್ ಕಲರ್. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ನೀವು ಹಂಗನು ಗೋಲಾ ತಯಾರಿಸ್ಬೋದು. ನಾನಿಲ್ಲಿ ಈ ಡಾರ್ಕ್ ರೆಡ್ ಕಲರ್ ತೊಗೊಂಡೇನಿ. ಇದ್ರಾಗ ಒಂದು 2-3 ಚಮಚೆಯಷ್ಟು ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ಈ ರೀತಿ ಇದನ್ನು ತಯಾರಿಸಿ ಸೈಡ್ ತೆಗೆದಿಡ್ರಿ. ಈಗ ಒಂದು ಪ್ಯಾನ್ನಾಗ ಸಕ್ಕರೆ ಹಾಕಿ ಇದನ್ನು ಕರಗಿಸ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಪ್ಯಾನ್ ತೊಗೊಂಡೇನಿ. ಇದ್ರಾಗ 1 ಕಪ್ನಷ್ಟು ಸಕ್ಕರೆ ಹಾಕಿ ಸೇಮ್ ಕಪ್ನಿಂದ ಅರ್ಧ ಕಪ್ನಷ್ಟು ನೀರು ಹಾಕಿ ಸಕ್ಕರೆ ಕರಗಿಸ್ಕೊಂಡು ತಗೋಬೇಕು. ಪ್ಯಾನ್ ಗ್ಯಾಸ್ ಮ್ಯಾಗಿಟ್ಟು ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇದನ್ನು ಕರಗಿಸ್ಕೊಂಡು ತಗೊಳ್ಳೋಣ. ಇದ್ರಾಗನ ಒಂದು ದೊಡ್ಡ ಚಮಚೆಯಷ್ಟು ಹುರಿದಿರೋ ಜೀರಿಗೆ ಪುಡಿ ಹಾಕ್ರಿ. 1 ಚಮಚ ಉಪ್ಪು, 1 ಚಮಚ ನಿಂಬೆ ಹಣ್ಣಿನ ಸತ್ವ, ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಂತಾರ. 1 ಚಮಚೆಯಷ್ಟು ಬ್ಲ್ಯಾಕ್ ಸಾಲ್ಟ್. ಇದು ಚಾಟ್ ಅದು ಮಾಡೋಕ್ಕೆ ಯೂಸ್ ಮಾಡ್ತಾರ. ಇದರಿಂದ ಭಾಳ ಚಲೋ ಫ್ಲೇವರ್ ಬರ್ತೈತಿ. ಸೊ ಇದನ್ನ ಖಂಡಿತ ಹಾಕ್ರಿ. ಇವನ್ನೆಲ್ಲ ಸಕ್ಕರೆ ಒಳಗೆ ಕಲಿಸ್ಕೊಂಡು ಸಕ್ಕರೆ ಕರಗಿಸ್ಕೊಂಡು ತಗೊಳ್ಳೋಣ. ಇವನ್ನ ಕಲಿಸ್ಬೇಕಾದ್ರೆ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗಿಡ್ರಿ. ಅಂದ್ರೆ ಜೀರಿಗೆ ಇರಲಿ ಅಥವಾ ನಾವು ಹಾಕಿರೋ ಬ್ಲ್ಯಾಕ್ ಸಾಲ್ಟ್ ಅದರದ್ದೆಲ್ಲ ಸತ್ವ ನೀರಿನ ಒಳಗೆ ಚಂದಾಗ ಮಿಕ್ಸ್ ಆಕತಿ. ಇದು ಭಾಳ ರುಚಿ ಅನ್ನಿಸ್ತೈತಿ. ನೀವಿಲ್ಲಿ ಗಮನಿಸ್ತಿರ್ಬೋದು, ಇದನ್ನು ನಾವು ಹೆಂಗೆ ಕಲ್ಸಾಕತ್ತೇವೆ ನೋಡ್ರಿ. ಹಂಗೆ ಜೀರಿಗೆ ಅದ್ರ ಕಲರ್ ಬಿಡಾಕತ್ತೈತಿ. ಅದರಿಂದ ಸಕ್ಕರೆ ನೀರು ನೋಡ್ರಿ ಡಾರ್ಕ್ ಆಗಾಕತ್ತೈತಿ. ಸಕ್ಕರೆ ಕರಗಿ ನೀರಿನ ಒಳಗೆ ಚಂದಾಗ ಮಿಕ್ಸ್ ಆದ ನಂತರ ಈಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ತಗೋರಿ. ನೋಡ್ರಿ, ಇದಕ್ಕೆ ಆಲ್ಮೋಸ್ಟ್ ಕಲರ್ ಬಂದೈತಿ. ಈ ರೀತಿ ಇದನ್ನು ನೀವು ಕಲರ್ ಹಾಕ್ಲಂಗೂ ತಯಾರಿಸ್ಬೋದು. ಸೊ ನೋಡ್ರಿ, ಈ ಥರ ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡು ತಗೊಂಡ್ಮ್ಯಾಗ ನೋಡ್ರಿ ಸಕ್ಕರೆ ಪೂರ್ತಿ ಕರ್ಗೈತಿ. ಇದಕ್ಕೆ ಕುದಿನೂ ಬಂದೈತಿ. ಈ ಸ್ಟೇಜ್ನಾಗ ಇದ್ರಾಗ ನಾವು ಕಲಸಿಟ್ಟಿರೋ ಕಲರ್ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಆಗಲ್ಲೇ ಹೇಳ್ದಂಗೆ ಇದ್ರಾಗ ಕಲರ್ ಹಾಕಲಿಲ್ಲ ಅಂದರೂ ನಡಿತೈತಿ. ನೀವು ಇಲ್ಲಿ ಗಮನಿಸ್ತಿರ್ಬೋದು, ಇದಕ್ಕೆ ಆಲ್ರೆಡಿ ಜೀರಿಗೆ ಕಲರ್ ಬಂದೈತಿ. ಸೊ ಈ ರೀತಿ ಇದನ್ನು ನೀವು ಪ್ಲೇನ್ ಅಂದ್ರೆ ಕಲರ್ ಇಲ್ದಂಗೂ ತಯಾರಿಸ್ಬೋದು. ನಾವು ತಯಾರಿಸಿರೋ ಕಲರ್ ಇದ್ರಾಗ ಹಾಕಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನು ಚಂದಾಗ ಕಲಿಸ್ಕೊಂಡು ತಗೊಳ್ಳೋಣ. ಸೂಪರ್, ನೋಡ್ರಿ ಎಷ್ಟು ಚಲೋ ಕಲರ್ ಬಂತು. ಇದೇ ರೀತಿ ನೀವು ನಿಮ್ಗೆ ಬೇಕಾಗಿರೋ ಕಲರ್ ಆ್ಯಡ್ ಮಾಡಿ ಈ ಸಿರಪ್ ತಯಾರಿಸ್ಬೋದು. ಕಲರ್ ಹಾಕಿದ ಮ್ಯಾಗ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದು ಒಂದು ಸ್ವಲ್ಪ ಅಂಟಾದ್ರೆ ಸಾಕು. ಇದು ಪಾಕ ಆಗೋದು ಬೇಡ. ಪಾಕ ಆಗೋಕ್ಕಿಂತ ಮುಂಚೆನ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಸ್ವಲ್ಪ ಆರಿಸಿ ಹಿಂಗೆ ಚೆಕ್ ಮಾಡಿರಿ. ಇದು ಅಂಟಂಟ್ ಅನ್ನಿಸ್ಬೇಕು. ಇಷ್ಟು ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನು ಕುದಿಸ್ಬೇಡ್ರಿ, ಇಲ್ಲಾಂದ್ರೆ ಪಾಕ ಆಗಿಬಿಡ್ತೈತಿ. ಇದು ರೆಡಿ ಐತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಡ್ವಿ. ಒಂದು ಸ್ವಲ್ಪ ಹೊತ್ತು ಆರಾಕ್ಬಿಡ್ರಿ. ಆರಿದ್ಮ್ಯಾಗ ಇದನ್ನು ನಾವು ಸೋಸಿ ತಗೋಬೇಕು. ಅಂದ್ರೆ ಇದ್ರಾಗ ಜೀರಿಗೆ ದೊಡ್ಡ ದೊಡ್ಡ ತುಂಡಿದ್ರೆ ಅವು ಬ್ಯಾರೆ ಹಾಕವು. ನೋಡ್ರಿ, ಇದು ಆ ರೀತಿ ಇದನ್ನು ನಾನು ಸೋಸ್ಕೊಂಡು ತಗೊಳಕತ್ತೀನಿ. ನೀವು ಬೇಕಂದ್ರೆ ಇದಕ್ಕಿಂತ ಜಿನ್ನಗಿರೋ ಸಾಣಿಗೆ ತಗೋಬಹುದು. ಇದು ಒಂದು ಸ್ವಲ್ಪ ದೊಡ್ಡ ಕಣ್ಣಿನ ಸಾಣಿಗೆ ಐತಿ. ಈ ರೀತಿ ಇದನ್ನು ಸೋಸಿ ಪೂರ್ತಿ ಆರಿದ ನಂತರ ಸ್ಟೋರ್ ಮಾಡಿ ಇಡ್ರಿ. ಇದು ತಿಂಗಳಗಟ್ಟಲೆ ಕೆಡಂಗಿಲ್ಲ. ನೀವು ಫ್ರಿಜ್ನಾಗ ಇದನ್ನು ಒಂದು 4ರಿಂದ 5 ತಿಂಗಳ ಸ್ಟೋರ್ ಮಾಡಿ ಇಡ್ಬೋದು. ಇದ್ರ ಕಲರ್ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದೈತಿ. ಈ ರೀತಿ ಇದು ಒಂದು ಸ್ವಲ್ಪ ಲಿಕ್ವಿಡಿನೇ ಇರಬೇಕು. ಇದಕ್ಕಿಂತ ಜಾಸ್ತಿ ಇದನ್ನು ಗಟ್ಟಿ ಮಾಡಬೇಡ್ರಿ. ಪಾಕದ ಥರ ಆಗಬಾರ್ದು, ಇಲ್ಲಾಂದ್ರೆ ಗೋಲಾ ಒಳಗೆ ಇದು ಅಬ್ಸಾರ್ಬ್ ಆಗಂಗಿಲ್ಲ. ಈ ರೀತಿ ಒಂದು ಸ್ವಲ್ಪ ನೀರಿನ ಥರ ಇದ್ರನ್ನ ಗೋಲಾ ಒಳಗಿನ ತನಕ ಇದು ಇಳಿತೈತಿ. ನನ್ನ ಕಡೆ ನೋಡ್ರಿ ಈ ಥರದ ಒಂದು ಗ್ಲಾಸ್ ಜಾರ್ ಇತ್ತು. ಇದ್ರ ಒಳಗನ ಇದನ್ನು ಹಾಕಿ ಸ್ಟೋರ್ ಮಾಡಿ ಇಡಾಕತ್ತೇನಿ. ಆದಷ್ಟು ಗಾಜಿನ ಪಾತ್ರೆ ಒಳಗನ ಇದನ್ನು ಹಾಕಿ ಇಡ್ರಿ. ಸೂಪರ್, ನೋಡ್ರಿ ಮನ್ಯಾಗನ ಗೋಲಾ ತಯಾರ್ಸಕ್ಕೆ ಈ ಗೋಲಾ ಸಿರಪ್ ರೆಡಿ ಐತಿ. ಪೂರ್ತಿ ಹೈಜೆನಿಕ್ ಆಗಿ ನಮ್ಮ ಕೈಯಾರೆ ಇದನ್ನು ನಾವು ತಯಾರಿಸೀವಿ. ಸಣ್ಣ ಹುಡುಗರು ಇದ್ರೆ ಇದನ್ನು ಈ ರೀತಿ ತಯಾರಿಸಿ ಇಡ್ರಿ. ಅವರು ಗೋಲಾ ಕೇಳಿದಾಗ ಫಟಾಫಟ್ ಈ ಸಿರಪ್ ಹಾಕಿ ಬರೀ 5 ನಿಮಿಷನ್ಯಾಗ ಗೋಲಾ ತಯಾರಿಸ್ಬೋದು. ಇದರಿಂದ ಗೋಲಾ ಹೆಂಗೆ ತಯಾರಿಸೋದು ಅಂತ ನೋಡೋಣ ಬರ್ರಿ.
ಒಂದು ಮಿಕ್ಸಿ ಜಾರ್ನ್ಯಾಗ ಐಸ್ ಹಾಕೋರಿ, ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಒಂದ ಸತಿ ಗ್ರೈಂಡ್ ಮಾಡಬೇಡ್ರಿ, ಇಲ್ಲಾಂದ್ರೆ ನೀರು ಆಗ್ಬಿಡ್ತೈತಿ. ನಿಂತು ಗ್ರೈಂಡ್ ಮಾಡ್ರಿ. ಆಮ್ಯಾಗ ನೋಡ್ರಿ ಈ ರೀತಿ ಐಸ್ ಆಕತಿ. ಇದನ್ನ ಈ ರೀತಿ ಪ್ರೆಸ್ ಮಾಡಿದಾಗ ಚಂದಗ ಗೋಲ ರೆಡಿ ಆಕತಿ. ಸೊ ಈ ರೀತಿ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಮ್ಯಾಗ ಈ ಥರದ ಒಂದು ಸಣ್ಣ ಗ್ಲಾಸ್ ತಗೋರಿ, ಅಥವಾ ಮನ್ಯಾಗ ಚಾ ಕುಡಿಯೋ ಲೋಟ ಇರ್ತೈತಲ್ಲ ಅದನ್ನು ತಗೊಂಡ್ರು ನಡಿತೈತಿ. ಇದ್ರಾಗ ಈ ಐಸ್ ಹಾಕ್ರಿ. ತಳಕ್ಕೆ ಈ ರೀತಿ ಐಸ್ ಹಾಕಿದ ನಂತರ ಈಗ ಇದ್ರಾಗ ಐಸ್ ಕ್ರೀಮ್ ಸ್ಟಿಕ್ ಇಡ್ರಿ. ಮ್ಯಾಗ ಇನ್ನೊಂದು ಸ್ವಲ್ಪ ಐಸ್ ಹಾಕಿ ಈ ರೀತಿ ಇದನ್ನು ಚಂದಾಗ ಪ್ರೆಸ್ ಮಾಡ್ಕೊಂಡು ತಗೋರಿ, ಅಂದ್ರೆ ಇದು ಸೆಟ್ ಆಕತಿ. ಪರ್ಫೆಕ್ಟ್ ನೋಡ್ರಿ, ಈ ರೀತಿ ಇದನ್ನು ಚಂದಾಗ ಪ್ರೆಸ್ ಮಾಡ್ಕೊಂಡು ತಗೊಂಡ ನಂತರ ಈಗ ನಿಧಾನಕ್ಕೆ ತೆಗೀರಿ. ಸೂಪರ್ ನೋಡ್ರಿ, ಗೋಲಾ ರೆಡಿ ಐತಿ. ಈಗ ನಾವು ತಯಾರಿಸಿರೋ ಸಿರಪ್ ಇದ್ರ ಮ್ಯಾಗ ಹಾಕಬೇಕು. ಈ ರೀತಿ ಇದನ್ನ ತಯಾರಿಸಿ ಮನ್ಯಾಗ ಸಣ್ಣ ಹುಡುಗರು ಇದ್ರ ಅವ್ರಿಗೆ ತಿನ್ನಕ್ಕೆ ಕೊಡ್ರಿ, ಭಾಳ ಖುಷಿ ಆಕ್ಕಾರ. ಈಗಂತರೂ ಹುಡುಗರು ಮನ್ಯಾಗ ಇರ್ತಾರ, ಬಿಸಿಲಾಗ ಏನಾರ ತಂಪು ತಿನ್ನಬೇಕು ಕುಡಿಬೇಕು ಅನಿಸಿದ್ರೆ ಈ ರೀತಿ ಇದನ್ನು ತಯಾರಿಸಿ ಇಟ್ಟು ನೀವು ತಣ್ಣೀರಾಗ 1-2 ಚಮಚೆ ಹಾಕಿ ಇದರಿಂದ ಜ್ಯೂಸ್ ಸಹ ತಯಾರಿಸ್ಕೋಬಹುದು. ಸೊ ಇವತ್ತಿನ ಈ ಗೋಲಾ ಸಿರಪ್ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ಖಂಡಿತ ಇದನ್ನು ಮನೆ ಒಳಗೆ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.